ಹಾಯ್ ಎಲ್ಲರಿಗೂ, ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವಾಗ ಬೊಂಡಸ್ ಮೀನು ಜಾಸ್ತಿ ಸಿಗ್ತಾ ಇದೆ, ಹಾಗಾಗಿ ಒಂದು ಸೂಪರ್ ಆಗಿರೋ ಬೊಂಡಸ್ ಮೀನಿನ ಸುಕ್ಕ ಮಾಡಿ ತೋರಿಸ್ತಾ ಇದ್ದೇನೆ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಬನ್ನಿ ಹೇಗೆ ಮಾಡೋದಂತ ನೋಡೋಣ. ನಾನಿಷ್ಟು ಬೊಂಡಸ್ ಮೀನನ್ನು ತಗೊಂಡಿದ್ದೇನೆ. ಇನ್ನು ಇದನ್ನು ಕ್ಲೀನ್ ಮಾಡ್ಕೊಳ್ಳೋಣ. ಕ್ಲೀನ್ ಮಾಡಲಿಕ್ಕೆ ಈಸಿ ಇದು, ಮುಳ್ಳೆಲ್ಲ ಇರೋದಿಲ್ಲ, ಹಾಗಾಗಿ ಬೇಗನೆ ಕ್ಲೀನ್ ಮಾಡ್ಕೋಬೋದು. ಮೀಡಿಯಮ್ ಸೈಜ್ ಬೊಂಡಸ್ ಮೀನಿದು, ದೊಡ್ಡದು ಕೂಡ ಸಿಗುತ್ತೆ ನೋಡಿ. ಈ ಥರ ಇರುತ್ತೆ ಈ ಮೀನು. ಇದರ ಸ್ಕಿನ್ ತೆಗಿಬೇಕು. ರೌಂಡ್ ಕಟ್ ಮಾಡೋದಾದರೆ ಸ್ವಲ್ಪ ಕಷ್ಟ ಕ್ಲೀನ್ ಮಾಡೋದು. ಇದರ ಒಳಗಡೆ ಲೋಳೆ ಥರ ಇರುತ್ತೆ, ಅದನ್ನು ಕ್ಲೀನ್ ಮಾಡ್ಕೋಬೇಕು. ಸ್ಕ್ವೇರ್ ಥರ ಕಟ್ ಮಾಡೋದಾದರೆ ಓಪನ್ ಮಾಡಿ ಕ್ಲೀನ್ ಮಾಡಿದರೆ ಆಯಿತು, ಈಸಿಯಾಗಿ ಕ್ಲೀನ್ ಮಾಡ್ಕೋಬೋದು. ರಿಂಗ್ ಥರ ಕಟ್ ಮಾಡೋದನ್ನು ನಾನು ಚಾನಲಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೇನೆ, ಚೆಕ್ ಮಾಡಿ. ಇನ್ನು ಇದರ ತಲೆಯನ್ನು ತೆಗಿಬೇಕು. ಹಾಗೆ ಇದರ ಒಳಗಡೆ ಪ್ಲಾಸ್ಟಿಕ್ ಥರ ಇರುತ್ತೆ, ಅದನ್ನು ಸಹ ತೆಗಿಬೇಕು. ನೀವು ಸುಕ್ಕಕ್ಕೆ ಹೇಗೆ ಬೇಕಾದರೂ ಕೂಡ ಕಟ್ ಮಾಡ್ಕೋಬಹುದು. ನಾನು ರಿಂಗ್ ಶೇಪ್ನಲ್ಲಿ ಕಟ್ ಮಾಡಿ ಸುಕ್ಕನ ಮಾಡಿ ತೋರಿಸಿದ್ದೇನೆ, ಚಾನಲಲ್ಲಿ ಚೆಕ್ ಮಾಡಿ. ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೆ, ಪ್ಲೀಸ್ ಯೂಟ್ಯೂಬ್ನಲ್ಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಪೇಜ್ನಲ್ಲೂ ಕೂಡ ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ನೋಡಿ, ಈ ಥರ ಓಪನ್ ಮಾಡಿ ಲೋಳೆ ಥರ ಇರುವುದನ್ನು ಚೆನ್ನಾಗಿ ಕ್ಲೀನ್ ಮಾಡಿಕೊಳ್ಳಿ. ನಾನಿವತ್ತು ಸ್ಕ್ವೇರ್ ಥರ ಕಟ್ ಮಾಡಿ ಸುಕ್ಕನ ಮಾಡ್ತಾ ಇದ್ದೇನೆ. ನಮ್ಮ ಮನೆಯಲ್ಲಿ ಬೊಂಡಸ್ ಅಂದರೆ ಎಲ್ಲರಿಗೂ ಇಷ್ಟ, ಮತ್ತು ಇವಾಗ ಜಾಸ್ತಿ ಬೊಂಡಸ್ ಮೀನು ಕೂಡ ಸಿಗ್ತಾ ಇದೆ, ಹಾಗಾಗಿ ಮಾಡುವ ಅಂತ. ಯಾವಾಗಲೂ ಇದನ್ನು ತಿನ್ನೋಕ್ಕಾಗಲ್ಲ, ಹೀಟ್ ಇದು, ಹಾಗಾಗಿ ಅಪರೂಪಕ್ಕೆ ಒಮ್ಮೆ ಯಾವಾಗಾದರೂ ತಿನ್ಬೋದು. ಈ ಥರ ಒಮ್ಮೆ ನೀವು ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಈ ರೆಸಿಪಿ. ಬೊಂಡಸ್ ಮೀನು ಸಿಕ್ಕಿದ್ದೆ ಈ ಥರ ಒಮ್ಮೆ ಟ್ರೈ ಮಾಡಿ. ಇದೇ ರೀತಿ ಎಲ್ಲ ಬೊಂಡಸನ್ನು ಕಟ್ ಮಾಡಿ ಕ್ಲೀನ್ ಮಾಡಿಕೊಳ್ಳಿ. ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೇನೆ. ಇವಾಗ ಮಸಾಲೆನ ರೆಡಿ ಮಾಡುವ. ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೇನೆ. ಇದಕ್ಕೆ 3 ಸ್ಪೂನ್ ಧನಿಯಾ ಕಾಳು, 1 ಸ್ಪೂನ್ ಜೀರಿಗೆ, 1/4 ಸ್ಪೂನ್ ಮೆಂತೆ, 1/4 ಸ್ಪೂನ್ ಸಾಸಿವೆ, 1/4 ಸ್ಪೂನ್ ಕಾಳು ಮೆಣಸು, ಹಾಗೆ 6 ಎಸಳು ಬೆಳ್ಳುಳ್ಳಿ. ಇಷ್ಟನ್ನು ಮೀಡಿಯಂ ಫ್ಲೇಮ್ನಲ್ಲಿಟ್ಟು ಒಳ್ಳೆ ಘಮ ಬರೋ ತನಕ ಫ್ರೈ ಮಾಡಿಕೊಳ್ಳಿ. ಬೊಂಡಸ್ ಮೀನು ಹೀಟಾಗಿರುವುದರಿಂದ ನೀವು ಎಣ್ಣೆಯ ಬದಲು ತುಪ್ಪದಲ್ಲಿ ಕೂಡ ಫ್ರೈ ಮಾಡ್ಕೊಳ್ಬೋದು. ಇವಾಗ ಇದಕ್ಕೆ 15 ಬ್ಯಾಡಗಿ ಮೆಣಸನ್ನು ಹಾಕ್ತಾ ಇದ್ದೇನೆ. ನಿಮಗೆ ಖಾರ ಮತ್ತು ಕಲರ್ ಜಾಸ್ತಿ ಬೇಕಾದರೆ ಮೆಣಸನ್ನು ಹೆಚ್ಚು ಕಡಿಮೆ ಹಾಕ್ಕೊಳ್ಬೋದು. ಚೆನ್ನಾಗಿ ಇವಾಗ ಮಸಾಲ ಫ್ರೈ ಆಗಿದೆ, ಗ್ಯಾಸ್ ಆಫ್ ಮಾಡ್ತಾ ಇದ್ದೇನೆ. ತಣ್ಣಗಾದ ಮೇಲೆ ಪುಡಿ ಮಾಡಲಿಕ್ಕೆ ಇದೆ. ಇವಾಗ ತಣ್ಣಗಾಗಿದೆ, ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೇನೆ. ಇದಕ್ಕೆ ಇಷ್ಟು ಹುಳಿನ ಹಾಕ್ತಾ ಇದ್ದೇನೆ, ಹಾಗೆ 1/4 ಸ್ಪೂನಷ್ಟು ಅರಿಶಿನ. ಇಷ್ಟನ್ನು ನೀರು ಹಾಕದೆ ಪುಡಿ ಮಾಡಿಕೊಳ್ಳಿ, ನೈಸ್ ಆಗಬೇಕಂತ ಇಲ್ಲ. ಇವಾಗ ಅದೇ ಪ್ಯಾನ್ಗೆ ಅರ್ಧ ಕಾಯಿ ತುರಿಯನ್ನು ಹಾಕ್ತಾ ಇದ್ದೇನೆ. ಇದನ್ನು ಸಹ ಸ್ವಲ್ಪ ಫ್ರೈ ಮಾಡಿಕೊಳ್ಳಿ, ಇಲ್ಲಾಂದರೆ ಮಿಕ್ಸಿಯಲ್ಲಿ 1 ರೌಂಡ್ ಪಲ್ಸ್ ಮಾಡಿದರೆ ಕೂಡ ನಡೆಯುತ್ತೆ. ಫ್ರೈ ಆಗಿದೆ, ಗ್ಯಾಸ್ ಆಫ್ ಮಾಡ್ತಾ ಇದ್ದೇನೆ. ಹಾಗೆ ಮಸಾಲ ಕೂಡ ಪುಡಿ ಮಾಡಿಕೊಂಡಾಗಿದೆ. ಇವಾಗ ಒಂದು ಪಾತ್ರೆಗೆ ಸ್ವಲ್ಪ ತೆಂಗಿನೆಣ್ಣೆನ ಹಾಕ್ತಾ ಇದ್ದೇನೆ. ಇದಕ್ಕೆ 1/4 ಸ್ಪೂನಷ್ಟು ಸಾಸಿವೆ, 6 ಎಸಳು ಜಜ್ಜಿದ ಬೆಳ್ಳುಳ್ಳಿ, 2 ಎಸಳು ಕರಿಬೇವು, ಹಾಗೆ 1 ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. ಟೊಮೆಟೊ ಎಲ್ಲ ಹಾಕ್ತಾ ಇಲ್ಲ, ಬೇಕಾದರೆ ಹಾಕ್ಕೊಳ್ಬೋದು. ಇವಾಗ ಇದಕ್ಕೆ 1 ಸ್ಪೂನ್ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾ ಇದ್ದೇನೆ. ಹಾಗೆ 1/4 ಸ್ಪೂನಷ್ಟು ಕಲ್ಲುಪ್ಪು. ಇಷ್ಟನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಳ್ಳಿ. ಸಿಂಪಲ್ ರೆಸಿಪಿ ಇದು, ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಇವಾಗ ಇದಕ್ಕೆ ಬೊಂಡಸ್ ಮೀನನ್ನು ಹಾಕ್ಕೊಳ್ಳೋಣ. ಬೇಯಿಸುವಾಗ ನೀರನ್ನು ಹಾಕಲಿಕ್ಕೆ ಇಲ್ಲ, ಇದೇ ತುಂಬ ನೀರು ಬಿಡುತ್ತೆ, ಹಾಗಾಗಿ 5 ನಿಮಿಷ ಬೇಯಿಸಿದರೆ ಸಾಕು. ತುಂಬ ಬೇಯಿಸಬೇಡಿ, ತುಂಬ ಬೇಯಿಸಿದರೆ ರಬ್ಬರ್ ಥರ ಆಗಿಬಿಡುತ್ತೆ, ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಇನ್ನು ಮುಚ್ಚಳ ಮುಚ್ಚಿ 5 ನಿಮಿಷ ಬೇಯಿಸ್ಕೊಳ್ಳಿ. ನೋಡಿ, 5 ನಿಮಿಷ ಆಗಿದೆ. ನೋಡಿ ಎಷ್ಟು ನೀರು ಬಿಟ್ಟಿದೆ ಅಂತ. ನಾನು ಸ್ವಲ್ಪನೂ ನೀರು ಹಾಕ್ಕೊಳ್ಳಿಲ್ಲ, ಆದರೆ ಇಷ್ಟು ನೀರು ಬಿಟ್ಟಿದೆ. ಬೊಂಡಸ್ ಮೀನು ಸ್ವಲ್ಪ ಸಪ್ಪೆ, ಹಾಗಾಗಿ ಇವಾಗ ಪುಡಿ ಮಾಡಿದ ಮಸಾಲವನ್ನು ಹಾಕಿ ಮಸಾಲೆದಲ್ಲಿ ಮತ್ತೆ 5 ನಿಮಿಷ ಬೇಯಿಸ್ತಾ ಇದ್ದೇನೆ. ಹೀಗೆ ಬೇಯಿಸೋದ್ರಿಂದ ಮಸಾಲೆ ಚೆನ್ನಾಗಿ ಎಳ್ಕೊಳ್ಳುತ್ತೆ. ಹಾಗಾಗಿ ಬೊಂಡಸ್ ಮೀನು ತಿನ್ನಲಿಕ್ಕೆ ಈಸಿ, ಯಾಕಂದರೆ ಮುಳ್ಳೆಲ್ಲ ಇರೋದಿಲ್ಲ. ಹಾಗಾಗಿ ಇದರಲ್ಲಿ ಬೊಂಡಸ್ ಚಿಲ್ಲಿ, ಬೊಂಡಸ್ ಪೆಪ್ಪರ್ ಫ್ರೈ, ಗೀ ರೋಸ್ಟ್ ಎಲ್ಲ ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ ಟೇಸ್ಟ್. ತುಂಬ ನೀರು ಬಿಟ್ಟಿದ್ರೆ ಮುಚ್ಚಳ ಮುಚ್ಚದೆ ಬೇಯಿಸಿ. 5 ನಿಮಿಷ ಆಗಿದೆ, ಸ್ವಲ್ಪ ಮಿಕ್ಸ್ ಮಾಡಿಕೊಳ್ಳಿ. ಇವಾಗ ಇದಕ್ಕೆ ರೋಸ್ಟ್ ಮಾಡಿಕೊಂಡ ಕಾಯಿ ತುರಿಯನ್ನು ಹಾಕ್ತಾ ಇದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ತುಂಬ ಚೆನ್ನಾಗಿ ಬಂದಿದೆ. ಅನ್ನ, ಚಪಾತಿ, ದೋಸೆ ಹಾಗೆ ರೋಟಿ ಜೊತೆ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ.
ಸರ್ವ್ ಮಾಡ್ಕೊಳ್ಳೋಣ. ಸ್ವಲ್ಪ ಖಾರ ಸ್ವಲ್ಪ ಹುಳಿಯಾಗಿ ತುಂಬ ಚೆನ್ನಾಗಿದೆ. ತಿಂತಾ ಇದ್ರೆ ತಿಂತಾನೆ ಇರ್ಬೇಕು ಅನಿಸ್ತಾ ಇದೆ, ಅಷ್ಟು ಚೆನ್ನಾಗಿ ಬಂದಿದೆ. ಇದಿವತ್ತಿನ ರೆಸಿಪಿ. ಮತ್ತೆ ಸಿಗ್ತೀನಿ ಒಂದು ಹೊಸ ರೆಸಿಪಿಯೊಂದಿಗೆ. ಅಲ್ಲಿ ತನಕ ಬಾಯ್.